ಸ್ನೇಹಿತರೆ, BBMPಯಲ್ಲಿ ಖಾಲಿ ಇರತಕ್ಕಂತಹ 11,307 ಹುದ್ದೆಗಳ ಕುರಿತು ಈ ವಿಡಿಯೋ ಮುಖಾಂತರ ಸಂಪೂರ್ಣ ಮಾಹಿತಿಯನ್ನು ನಾವು ನೋಡೋಣ. ನಾವು ನೋಡುವಂತಹ ವಿಷಯಗಳು ಏನೇನಪ್ಪ ಅಂದರೆ ವೇಕೆನ್ಸಿ ಡೀಟೇಲ್ಸ್, ಹುದ್ದೆಗಳ ವರ್ಗೀಕರಣ, ಅರ್ಹತೆ, ವಯೋಮಿತಿ, ಮುಖ್ಯ ದಿನಾಂಕಗಳು, ಆಯ್ಕೆ ವಿಧಾನ ಮತ್ತು ಇಂಪಾರ್ಟೆಂಟ್ ಲಿಂಕ್ಸ್ ಅನ್ನು ನಾವು ಈ ವಿಡಿಯೋ ಮುಖಾಂತರ ನೋಡೋಣ. ಒಟ್ಟು ಖಾಲಿ ಇರುವ ಹುದ್ದೆಗಳು 11,307 ಪೌರ ಕಾರ್ಮಿಕರ ಹುದ್ದೆಗಳು. ಇನ್ನು ವೇಕೆನ್ಸಿ ಡೀಟೇಲ್ಸ್ ನೋಡ್ಬೇಕಪ್ಪ ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ 905 ಹುದ್ದೆಗಳು, RPC ಉಳಿದ ವೃಂದದವರಿಗೆ 10,402 ಹುದ್ದೆಗಳು ಖಾಲಿ ಇರುತ್ತವೆ. ಇನ್ನು ಹುದ್ದೆಗಳ ವರ್ಗೀಕರಣ, ಕಲ್ಯಾಣ ಕರ್ನಾಟಕಕ್ಕೆ ಖಾಲಿ ಇರತಕ್ಕಂತಹ 905 ಹುದ್ದೆಗಳ ವರ್ಗೀಕರಣ ಈ ರೀತಿಯಾಗಿ ಇರುತ್ತದೆ. ಇತರೆ ಏನೈತಿಲ್ಲ, ಪರಿಶಿಷ್ಟ ಜಾತಿಯವರಿಗೆ 24, ಪರಿಶಿಷ್ಟ ಪಂಗಡದವರಿಗೆ 10, ಪ್ರವರ್ಗ 1 5, 2A 21, 2B 5, 3A 5, 3B 7, ಸಾಮಾನ್ಯ 63. ಒಟ್ಟಾರೆ ಇತರೆ ಕೆಟಗರಿ ಒಳಗೆ ಬರುವವರು 140. ಪರಿಶಿಷ್ಟ ಜಾತಿಯವರಿಗೆ 154 ಹುದ್ದೆಗಳು ಖಾಲಿ ಇರುತ್ತವೆ. ಇನ್ನು ಪರಿಶಿಷ್ಟ ಜಾತಿಯೊಳಗೆ ಮಹಿಳೆಯರಿಗೆ 51, ಗ್ರಾಮೀಣ ಅಭ್ಯರ್ಥಿಗೆ 39, ಅಂಗವಿಕಲ ಅಭ್ಯರ್ಥಿಗೆ 8, ತೃತೀಯ ಲಿಂಗದವರಿಗೆ 2, ಮಾಜಿ ಸೈನಿಕರಿಗೆ 15, ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ 8, ಯೋಜನಾ ನಿರಾಶ್ರಿತರಿಗೆ 7. ಅದೇ ರೀತಿ ಪರಿಶಿಷ್ಟ ಪಂಗಡದವರಿಗೆ 64 ಹುದ್ದೆಗಳು ಖಾಲಿ ಇದ್ದು, ಇನ್ನು ಪರಿಶಿಷ್ಟ ಪಂಗಡದಲ್ಲಿ ಇತರೆ ಅಭ್ಯರ್ಥಿಗೆ 10, ಮಹಿಳೆಯರಿಗೆ 21, ಗ್ರಾಮೀಣ ಅಭ್ಯರ್ಥಿಗೆ 16, ಅಂಗವಿಕಲ ಅಭ್ಯರ್ಥಿಗೆ 4, ತೃತೀಯ ಲಿಂಗದವರಿಗೆ 1, ಮಾಜಿ ಸೈನಿಕರಿಗೆ 6, ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ 3, ಯೋಜನಾ ನಿರಾಶ್ರಿತರಿಗೆ 3. ಅದೇ ರೀತಿ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 37 ಹುದ್ದೆಗಳು ಖಾಲಿ ಇದ್ದು, ಇತರೆ 5, ಮಹಿಳೆಯರಿಗೆ 12, ಗ್ರಾಮೀಣ ಅಭ್ಯರ್ಥಿ 10, ಅಂಗವಿಕಲ ಅಭ್ಯರ್ಥಿ 2, ತೃತೀಯ ಲಿಂಗ ಅಭ್ಯರ್ಥಿ 1, ಮಾಜಿ ಸೈನಿಕರಿಗೆ 3, ಕನ್ನಡ ಮೀಡಿಯಂ ಅಭ್ಯರ್ಥಿಗೆ 2, ಯೋಜನಾ ನಿರಾಶ್ರಿತರಿಗೆ 2. ಅದೇ ರೀತಿ 2Aಗೆ ಸೇರಿದ ಅಭ್ಯರ್ಥಿಗಳಿಗೆ 135 ಹುದ್ದೆಗಳು ಖಾಲಿ ಇದ್ದು, ಇತರೆ 21, ಮಹಿಳೆಯರಿಗೆ 45, ಗ್ರಾಮೀಣ 34, ಅಂಗವಿಕಲ ಅಭ್ಯರ್ಥಿಗೆ 7, ತೃತೀಯ ಲಿಂಗದವರಿಗೆ 2, ಮಾಜಿ ಸೈನಿಕರಿಗೆ 13, ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ 7, ಯೋಜನಾ ನಿರಾಶ್ರಿತರಿಗೆ 6 ಹುದ್ದೆಗಳು ಖಾಲಿ ಇರುತ್ತವೆ. ಅದೇ ರೀತಿ 2Bಗೆ ಸೇರಿದ ಅಭ್ಯರ್ಥಿಗಳಿಗೆ 36 ಹುದ್ದೆಗಳು ಖಾಲಿ ಇದ್ದು, ಇನ್ನು 2B ಕೆಟಗರಿಯೊಳಗೆ ಇತರೆ 5, ಮಹಿಳೆಯರಿಗೆ 12, ಗ್ರಾಮೀಣ ಅಭ್ಯರ್ಥಿ 10, ಅಂಗವಿಕಲ ಅಭ್ಯರ್ಥಿ 2, ತೃತೀಯ ಲಿಂಗದವರಿಗೆ 1, ಅದೇ ರೀತಿ ಮಾಜಿ ಸೈನಿಕರಿಗೆ 3, ಕನ್ನಡ ಮೀಡಿಯಂ 2, ಯೋಜನಾ ನಿರಾಶ್ರಿತರಿಗೆ 1. ಒಟ್ಟಾರೆ 36 ಹುದ್ದೆಗಳು 2B ಕೆಟಗರಿಯವರಿಗೆ. ಅದೇ ರೀತಿ 3A ಕೆಟಗರಿಗೆ ಸೇರಿದ ಅಭ್ಯರ್ಥಿಗಳಿಗೆ 36 ಹುದ್ದೆಗಳು ಖಾಲಿ ಇದ್ದು, ಇತರೆ 5, ಮಹಿಳೆ 12, ಗ್ರಾಮೀಣ ಅಭ್ಯರ್ಥಿ 10, ಅಂಗವಿಕಲ ಅಭ್ಯರ್ಥಿ 2, ತೃತೀಯ ಲಿಂಗದವರಿಗೆ 1, ಮಾಜಿ ಸೈನಿಕರಿಗೆ 3, ಕನ್ನಡ ಮೀಡಿಯಂ 2, ಯೋಜನಾ ನಿರಾಶ್ರಿತರಿಗೆ 1 ಹುದ್ದೆಗಳು ಖಾಲಿ ಇರುತ್ತದೆ. ನಂತರ 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 45 ಹುದ್ದೆಗಳು ಖಾಲಿ ಇದ್ದು, ಇನ್ನು 3Bಯಲ್ಲಿ ಇತರೆ 7, ಮಹಿಳೆಯರಿಗೆ 15, ಗ್ರಾಮೀಣ ಅಭ್ಯರ್ಥಿಗೆ 11, ಅಂಗವಿಕಲ 3, ತೃತೀಯ ಲಿಂಗದವರಿಗೆ 1, ಮಾಜಿ ಸೈನಿಕರಿಗೆ 4, ಕನ್ನಡ ಮೀಡಿಯಂ 2, ಯೋಜನಾ ನಿರಾಶ್ರಿತರಿಗೆ 2 ಹುದ್ದೆಗಳು ಖಾಲಿ ಇರುತ್ತದೆ. ಅದೇ ರೀತಿ ಜನರಲ್ ಅಭ್ಯರ್ಥಿಗಳಿಗೆ 398 ಹುದ್ದೆಗಳು ಖಾಲಿ ಇದ್ದು, ಇನ್ನು ಜನರಲ್ ಒಳಗೆ ಸಾಮಾನ್ಯ ಒಳಗೆ ಇತರೆ 63, ಮಹಿಳೆಯರಿಗೆ 132, ಗ್ರಾಮೀಣ 100, ಅಂಗವಿಕಲ 20, ತೃತೀಯ ಲಿಂಗದವರಿಗೆ 4, ಮಾಜಿ ಸೈನಿಕರಿಗೆ 39, ಕನ್ನಡ ಮೀಡಿಯಂ 20, ಯೋಜನಾ ನಿರಾಶ್ರಿತರಿಗೆ 20. ಒಟ್ಟಾರೆ 398 ಹುದ್ದೆಗಳು ಖಾಲಿ ಇರುತ್ತವೆ. ಇದೇ ರೀತಿ 905 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ವರ್ಗೀಕರಣ ಆಗಿರುತ್ತವೆ. ಇವರಿಗೆ ಸ್ಯಾಲ್ರಿ ಏನೈತಿಲ್ಲ 17,000ದಿಂದ 28,950ವರೆಗೆ ವೇತನ ಇರುತ್ತದೆ. ಅದೇ ರೀತಿ ಉಳಿಕೆ ಮೂಲ ವೃಂದದ ಅಭ್ಯರ್ಥಿಗಳಿಗೆ RPCದವರಿಗೆ 10,402 ಹುದ್ದೆಗಳಿದ್ದು, ಅದು ಕೂಡ ಈ ರೀತಿ ವರ್ಗೀಕರಿಸಲಾಗಿದೆ. ಇದನ್ನು ನಾನು ಹೇಳ್ಕೋತ ಕುಂತರೆ ಬಹಳ ಟೈಮ್ ವೇಸ್ಟ್ ಆಗುತ್ತೆ. ನೀವು ಇದನ್ನು ಸ್ಕ್ರೀನ್ಶಾಟ್ ತಗೊಂಡು ನೀವು ಯಾವ ಕೆಟಗರಿ ಒಳಗೆ ಬರ್ತೀರಿ ಅದನ್ನು ನೋಡಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅನ್ನೋದನ್ನು ನೋಡಿ ನೀವು ಅಪ್ಲೈ ಮಾಡಿ.
ಈ ರೀತಿಯಾಗಿರುತ್ತದೆ. ನೀವು ಸ್ಕ್ರೀನ್ಶಾಟ್ ಬೇಕಾದರೆ ತಗೋಬಹುದು. ಇನ್ನು ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಸಪೋಸ್ ನಿಮಗೆ ಗ್ರಾಮೀಣ ಅಭ್ಯರ್ಥಿಗೆ ಪರಿಶಿಷ್ಟ ಜಾತಿಯವರಿಗೆ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಕೇಳಿ ನಾನು ಇದನ್ನು ಮೆನ್ಷನ್ ಮಾಡಿ ಹೇಳ್ತೇನೆ. ನಿಮಗೆ ವಿಡಿಯೋ ಕ್ಲಿಯರ್ ಕಾಣಕತ್ತಿದ್ದಿಲ್ಲಪ್ಪ ಅಂದ್ರೆ. ಓಕೆ, ಇನ್ನು ಅರ್ಹತೆ ಏನಾಗಬೇಕಪ್ಪ ಅಂದ್ರೆ ವಿದ್ಯಾರ್ಹತೆ ಏನೂ ನಿಗದಿಪಡಿಸಿರೋದಿಲ್ಲ. 10th ಆಗಿರಬೇಕು, 8th ಆಗಿರಬೇಕು, PUC ಯಾವುದೇ ವಿದ್ಯಾರ್ಹತೆ ಕಡ್ಡಾಯ ಇಲ್ಲ, ನಿಗದಿಪಡಿಸಿರುವುದಿಲ್ಲ. ಕನ್ನಡ ಭಾಷೆ ಮಾತನಾಡಲು ಬಂದರೆ ಸಾಕು, ಕನ್ನಡ ಅರ್ತಿರಬೇಕು. ಅವರು ಅನ್ಎಜುಕೇಟೆಡ್ ಇದ್ರೂ ನಡೀಬಹುದು. ಇನ್ನು ವಯೋಮಿತಿ ಕನಿಷ್ಠ 18 ಇದ್ದು ಗರಿಷ್ಠ 55 ವರ್ಷ ದಾಟಿರಬಾರ್ದು. 55 ವರ್ಷ ತನಕ ಅಪ್ಲೈ ಮಾಡಬಹುದು. ಇನ್ನು ಇಂಪಾರ್ಟೆಂಟ್ ಡೇಟ್ಸ್ ಇದಾವೆ. ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 15/3/2024 ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/4/2024 ಆಗಿರುತ್ತದೆ. 15/4 ಇಲ್ಲಿ ನಾವು ನೋಡೋಣ ಎಷ್ಟಿದೆ ಅನ್ನೋದನ್ನು. ಇಲ್ಲಿ ಡೇಟ್ ಮಿಸ್ಟೇಕ್ ಆಗಿರ್ಬೋದು, ಯಾಕಂದ್ರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನೈತಿಲ್ಲ 15/5/2024 ತನೂ ಇದೆ. ಇದು 15/4 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ 15/5 ಇರುತ್ತದೆ. ಇಲ್ಲಿ ಬಹುತೇಕ ಇದು ಮಿಸ್ಟೇಕ್ ಆಗಿದೆ ಡೇಟ್ ಅವರು ಅಪ್ಲೋಡ್ ಮಾಡುವಾಗ. ಇನ್ನು ಸೆಲೆಕ್ಷನ್ ಪ್ರೊಸೆಸ್, ಆಯ್ಕೆ ವಿಧಾನ ಹೆಂಗಿರುತ್ತಪ್ಪ ಅಂದ್ರೆ ನೇಮಕಾತಿಗೆ ಅರ್ಹರಾಗುವ ಅಭ್ಯರ್ಥಿಗಳಿಗೆ ಅರ್ಹತೆಗೆ ಅನುಗುಣವಾಗಿ, ಅಂದರೆ ನೇರ ಪಾವತಿ, ಕ್ಷೇಮಾಭಿವೃದ್ಧಿ, ದಿನಗೂಲಿ ಆಧಾರದ ಮೇಲೆ ಸಲ್ಲಿಸಿದ ಸೇವಾ ಅವಧಿಯನ್ನು, ಈಗಾಗಲೇ ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಎಂಪ್ಲಾಯಿಗಳು ಏನಿದಾರಲ್ಲ ಅವರು ಅರ್ಜಿ ಸಲ್ಲಿಸಿದ್ರಪ್ಪ ಅಂದ್ರೆ ಅವರು ಸೇವಾ ಅವಧಿಯನ್ನು ಪರಿಗಣಿಸಿ ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಕಾರ ಅವರಿಗೆ ಅರ್ಹತೆ ಪಟ್ಟಿ ತಯಾರಿಸಲಾಗುವುದು. ಇನ್ನು 2ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಪೈಕಿ 2 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಸೇವಾ ಅವಧಿ ಒಂದೇ ಇದ್ದಲ್ಲಿ, 2 ಅಥವಾ ಅದಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಸೇಮ್ ಸೇವಾ ಅವಧಿ ಇತ್ತಪ್ಪ ಅಂದ್ರೆ ಅಂತ ಪಕ್ಷದಲ್ಲಿ ವಯಸ್ಸಿನಲ್ಲಿ ಯಾರು ಹಿರಿಯರು ಇರ್ತಾರೋ ಅವರಿಗೆ ಅವರು ಪರಿಗಣಿಸ್ತಾರ. ಆನಂತರ ಬರ್ತ್ ಆಫ್ ಡೇಟ್ನು ಸೇಮ್ ಅಪ್ಪ, ಎಕ್ಸ್ಪೀರಿಯನ್ಸ್ನು ಸೇಮ್, ಎಲ್ಲ ಸೇಮ್ ಆಗಿತ್ತು ಅಂದ್ರೆ ಲಾಟ್ರಿ ಮುಖಾಂತರ ಆಯ್ಕೆ ಮಾಡ್ತಾರೆ. ಇನ್ನು ಸಮತಲ ಮೀಸಲಾತಿ ಇಡೀ ಕನ್ನಡ ಮಾಧ್ಯಮ, ಗ್ರಾಮೀಣ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆಂದು ಮೀಸಲಾದ ಹುದ್ದೆಗಳಿಗೆ, ಈಗ ಸಪೋಸ್ ನಾವು ಮೇಲ್ಗಡೆ ನೋಡಿದ್ವಿ ಗ್ರಾಮೀಣ ಮಾಧ್ಯಮದವ್ರಿಗೆ ಇಷ್ಟು ಹುದ್ದೆಗಳು, ಮಾಜಿ ಸೈನಿಕರಿಗೆ ಇಷ್ಟು ಹುದ್ದೆಗಳು, ಅಂಗವಿಕಲರಿಗೆ ಇಷ್ಟು ಹುದ್ದೆಗಳು ಅಂತ. ಸಪೋಸ್ ಆ ಜಾತಿಗೆ ಸೇರಿದ ಆ ಅಭ್ಯರ್ಥಿಗಳು, ಇನ್ನು ಪರಿಶಿಷ್ಟ ಜಾತಿಗೆ ಸೇರಿದ ಅಂಗವಿಕಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸದೇ ಇದ್ದಲ್ಲಿ, ಅಂತ ಅಭ್ಯರ್ಥಿಗಳು ಲಭ್ಯವಿಲ್ಲದೆ ಇದ್ದಲ್ಲಿ ಉಳಿದ ಅರ್ಹ ಅಭ್ಯರ್ಥಿಗಳಿಗೆ ಆ ಪೋಸ್ಟ್ಗೆ ಆಯ್ಕೆ ಮಾಡ್ಕೋತಾರೆ. ಅರ್ಹ ಸಾಮಾನ್ಯ ವರ್ಗ, ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ, ಜನರಲ್ ಮತ್ತು OBC ಕ್ಯಾಂಡಿಡೇಟ್ಗಳು ಲಭ್ಯವಿಲ್ಲದಿದ್ದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಆ ಹುದ್ದೆಗೆ ಏನೈತೆಲ್ಲ ಪರಿಗಣಿಸ್ತಾರೆ. ಇನ್ನು ನೇರ ಪಾವತಿ ಅಡಿ 2 ವರ್ಷಗಳಿಗಿಂತ ಕಡಿಮೆ ಇಲ್ಲದಂತೆ, ನಾಟ್ ಲೆಸ್ ದೆನ್ 2 years, ನಿರಂತರವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಿ ಪರಿಗಣಿಸಲಾಗುವುದು. 2 ವರ್ಷಕ್ಕಿಂತ ಹೆಚ್ಚಿಗೆ ಏನು ಸರ್ವಿಸ್ ಮಾಡ್ಯಾರಲ್ಲ ಅಂಥವ್ರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಮೇಲಿನ ಮಾನದಂಡಗಳನ್ವಯ ಅರ್ಹ ಅಭ್ಯರ್ಥಿಗಳ ಮುಖ್ಯ ಪಟ್ಟಿಯನ್ನು ತಯಾರಿಸಲಾಗುವುದು. ಅದನ್ನು ಏನೈತಲ್ಲ ವೆಬ್ಸೈಟ್ ನಲ್ಲಿ ಅವರು ಅಪ್ಲೋಡ್ ಕೂಡ ಮಾಡ್ತಾರೆ, ನೀವು ನೋಡ್ಕೋಬಹುದು. ನಂತರ ಇಂಪಾರ್ಟೆಂಟ್ ಲಿಂಕ್ಸ್ ಅದಾವೆ, ನಾವು ಇದು ಕ್ಲಿಕ್ ಮಾಡಿ ನೋಡಿದೀವಿ. ಅದೇ ನೋಟಿಫಿಕೇಶನ್ ಇದೆ ಸಂಪೂರ್ಣ ಡೀಟೇಲ್ ಆಗಿ, ನೀವು ಬೇಕಾದ್ರೆ ಇದನ್ನು ಓಪನ್ ಮಾಡಿ ನೋಡ್ಕೋಬಹುದು. ಸಪೋಸ್ ನಿಮಗೆ ಬೇಕಾಗಿತ್ತಪ್ಪ ಅಂದ್ರೆ ನಾನು ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೇನೆ. ಇನ್ನು ಅಪ್ಲಿಕೇಶನ್ ಫಾರ್ಮ್ ಕೂಡ ಇಲ್ಲಿ ಇದೆ, ಇಲ್ಲಿ ಕ್ಲಿಕ್ ಮಾಡಿಂದ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಆಫ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋಕೆ ಅವಕಾಶ ಇರುವುದಿಲ್ಲ, ಆಫ್ಲೈನ್ ಮುಖಾಂತರನೇ ಸಲ್ಲಿಸಬೇಕು. ಬಹುತೇಕ ನಾನು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದನ್ನು ಮರ್ತಿದ್ದೀನಿ. ಅರ್ಜಿ ಸಲ್ಲಿಸುವ ವಿಳಾಸ, ಎಲ್ಲಿಗೆ ನೀವು ಅರ್ಜಿ ಕಳಿಸ್ಬೇಕಪ್ಪ ಅಂದ್ರೆ ಇಲ್ಲಿ ನೋಡಿ ವಿಳಾಸ ಕೂಡ ನೀವು ಬರ್ಬೋದು. ನೀವು ಅರ್ಜಿ ಏನೈತಿಲ್ಲ ಈ ಅಡ್ರೆಸ್ಸಿಗೆ ಕಳಿಸ್ಕೊಡ್ಬೇಕು. ಮಹಾನಗರ ಪಾಲಿಕೆ ಕಚೇರಿಗಳು, ನರಸಿಂಹರಾಜ್ ಚೌಕ, ಬೆಂಗಳೂರು 560002. ಈ ವಿಳಾಸಕ್ಕೆ ನೀವು ಏನೈತಿಲ್ಲ ಅರ್ಜಿಯನ್ನು ಫಿಲಪ್ ಮಾಡಿ ಕಳುಹಿಸಬೇಕು.
ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಐ ಹೋಪ್ ಈ ವಿಡಿಯೋ ಮುಖಾಂತರ ನಿಮಗೆ ಸ್ವಲ್ಪ ಆದರೂ ಮಾಹಿತಿ ಸಿಕ್ಕಿರಬಹುದು ಅಂತ ಅನ್ಕೋತೀನಿ. ಥ್ಯಾಂಕ್ ಯು.